ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥ ದೇಸಿ ಸ್ಟೈಲಲ್ಲಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದಂತ ಕ್ವಿಕ್ಕಾಗಿ ನೋಡೋಣ. ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಇಟ್ಕೊಂಡಿದ್ದೀನಿ. ನಾನು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ನೀವು ಬೇಕಿದ್ರೆ ಹೆಚ್ಚಿಗೆ ಸಹ ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಯಾವುದೇ ಸಾಸ್ ಬಳಸ್ತಾ ಇಲ್ಲ. ಸಾಸ್ ಬಳಸ್ತೇನೆ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಡೋದ್ರಿಂದ ಹೆಲ್ತಿಯಾಗಿ ಸಹ ಇರುತ್ತೆ. ಹಾಗೆ ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಆಪ್ಷನಲ್ ಯಾವುದೇ ತರಕಾರಿ ಹಾಕ್ಕೊಬೋದು. ಕ್ಯಾಬೇಜ್ ಹಾಕ್ಕೊಬೋದು, ಪೊಟ್ಯಾಟೊ ಹಾಕ್ಕೊಳ್ಬೋದು, ಅಥವಾ ಬೇರೆ ಯಾವುದೇ ನಿಮ್ಗೆ ಇಷ್ಟ ಆಗೋಂಥ ಮಶ್ರೂಮ್ ಸಹ ಹಾಕ್ಕೊಳ್ಬೋದು. ನಂತರ ಇಲ್ಲಿ ಒಂದು 2 ಸ್ಪೂನ್ನಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ಹಾಕ್ಕೊಳ್ಬೇಕು. ಇದೇ ಮೇಯ್ನ್ ಮಸಾಲೆ ಇದಕ್ಕೆ. ಹಾಗೆ ಒಂದು 8ರಿಂದ 9 ಎಸ್ಲು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಅದರಲ್ಲಿ ಅರ್ಧದಷ್ಟು ಶುಂಠಿ. ನಂತರ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ, ನಾನಿಲ್ಲಿ 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸೇರಿಸಿ ನಂತರ ತರ್ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಇಲ್ಲಿ ತರಕಾರಿ ಬೆಂದಿದೆ. ಈ ಟೈಮಲ್ಲಿ ನಾವು ಆ ಮಸಾಲೆನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಹಸಿ ಸ್ಮೆಲ್ ಹೋಗೋವರೆಗೆ. ನನ್ನ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಆದ್ದರಿಂದ ತೋರಿಸಿಲ್ಲ. ಹಸಿ ಸ್ಮೆಲ್ ಹೋಗೋವರೆಗೆ ಮಸಾಲೆನ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅನ್ನನ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ಇಲ್ಲಿ ಪನ್ನೀರ್ ಕ್ಯೂಬ್ಸ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆ ಪನ್ನೀರ್ ಕ್ಯೂಬ್ಸ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿ ಹಾಗೆ ಕ್ವಿಕ್ಕಾಗಿ ಒಂದು 10ರಿಂದ 15 ನಿಮಿಷ ಟೈಮ್ ಇದ್ದರೆ ಸಾಕು. ತರಕಾರಿ ಕಟ್ ಮಾಡಿದ್ದು ಹಾಗೆ ಈ ರೈಸ್ ರೆಡಿ ಮಾಡೋದು ಎಲ್ಲನೂ ಆಗಿಬಿಡುತ್ತೆ. ತುಂಬ ಕ್ವಿಕ್ಕಾಗಿ ಸಹ ಆಗುತ್ತೆ. ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಡಿನ್ನರಿಗೆ ಸಹ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ಕೊಡೋದ್ರಿಂದ. ನೋಡಿ, ಈ ಥರ 2 ಸ್ಪ್ಯಾಚುಲದಿಂದ ಮಿಕ್ಸ್ ಮಾಡೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಇದ್ದರೆ ಎಲ್ಲ ಮೆತ್ಕೊಳ್ಳೋದು, ಅಂಟ್ಕೊಳ್ಳೋದು ಆ ಥರ ಆಗೋದಿಲ್ಲ. ಬಿಡಿಯಾಗೇ ಇರುತ್ತೆ, ಕಲಸೋಗೋದಿಲ್ಲ. ನಾನು ಲಂಚ್ ಬಾಕ್ಸಿಗೆ ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿಯಾಗಿ ಮಕ್ಕಳು ಸಹ ತಿಂತಾರೆ. ಹೊಸ ಸ್ಟೈಲಲ್ಲಿರುತ್ತೆ. ಪಲಾವ್ ಅಂತ ಅನಿಸೋದಿಲ್ಲ, ಹಾಗೆ ಫ್ರೈಡ್ ರೈಸ್ ಥರ ಇರುತ್ತೆ ಅಲ್ವಾ. ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವುದೇ ಸಾಸ್ ಬಳಸದೆ ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಚೆನ್ನಾಗೂ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.